10 ವರ್ಷದ ಹಿಂದೆ ಆಂಜನೇಯನ ಗುಡಿಲಿ ಏನಾಯ್ತು ಅಂತ ಜ್ಞಾಪಿಸ್ಕೊಳ್ಳಿ. ಆಂಜನೇಯನ ಗುಡಿಲ್ಲ? ರೀ, ಆಂಜನೇಯನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತಲ್ವಾ? ಬರೀ ಆಂಜನೇಯನ್ನೇ ನೋಡ್ತಾ ಇರು, ಶಿವನ್ ನೋಡ್ಬೇಡ ನೀನು. ಅಯ್ಯೋ, ಅವನಲ್ಲೂ ಶಿವನ ಅಂಶ ಇದೆ ರೀ, ಅದಕ್ಕೆ ಅವನಿಗೆ ಶಿವಾಂಶ ಅಂತಲೂ ಕರೀತಾರೆ. ಶ್ರೀಮತಿ ಗಿರಿಜಾ ಅವರೇ, ನಾನು ಶಿವ ಅಲಿಯಾಸ್ ಮಂಜುನಾಥನ ಬಗ್ಗೆ ಹೇಳ್ತಾ ಇಲ್ಲ, ಶಿವು ಅಲಿಯಾಸ್ ಶಿವಪ್ರಸಾದ್ ಸನ್ ಆಫ್ ವಿಶ್ವನಾಥನ ಬಗ್ಗೆ ಹೇಳ್ತಾ ಇರೋದು. ಶಿವಪ್ಪ, ಗಿರ್ಜಮ್ಮ, ಏನಮ್ಮ ದೇವ್ರ ಮುಂದೆ ಗುಸುಗುಸು? ಗುಸ್ಗುಸು ಏನ್ ಬಂತು ಅರ್ಚಕ್ರೆ? ದೇವ್ರ ಮುಂದೆ ಎಷ್ಟೇ ಮೆತ್ತಗೆ ಮಾತಾಡಿದ್ರು ಅವನ್ ಕಿವಿಗೆ ಬೀಳ್ದೆ ಇರುತ್ತಾ? ಬಿದ್ದೆ ಬೀಳುತ್ತಮ್ಮ. ಆದ್ರೆ ಮಾತನ್ನ ಕಿವಿ ಒಳಗೆ ಹಾಕೋಕು, ಕಿವಿ ಮೇಲೆ ಮಾತು ಬೀಳೋಕು ತುಂಬಾ ವ್ಯತ್ಯಾಸ ಇದೆ. ಹಾ, ನನಗೆ ಗೊತ್ತಾಯ್ತು ರೀ. ಒಂದೇ ಒಂದು ಸೀರೆ ಕೊಡಿಸ್ರಿ ಅನ್ನೋ ಮಾತು ಗಂಡನ ಕಿವಿ ಮೇಲ್ ಬೀಳುತ್ತೆ. ಅದೇ ಇರೋ ಸೀರೆಗಳೇ ಸಾಕು, ಸೀರೆ ಬೇಡ ರೀ ಅನ್ನೋ ಮಾತು ಗಂಡನ ಕಿವಿ ಒಳಗೆ ಬೀಳುತ್ತೆ. ಕರೆಕ್ಟಾ? ರೈಟ್. ನೀನಂತೂ ಯಾವಾಗಲೂ ತಮಾಷೆ ಬಿಡಪ್ಪ. ನಾನು ನೋಡ್ತೀನಿ ಈ ತಮಾಷೆ ಇನ್ನು 10 ವರ್ಷ ಆದ್ಮೇಲೂ ಹೀಗೆ ಇರುತ್ತಾ ಇಲ್ವಾ ಅಂತ. ಅಯ್ಯೋ, ಯಾಕೆ ಅರ್ಚಕ್ರೆ ಹೀಗೆ ಹೇಳ್ತಿದ್ದೀರಾ? ಈಗ ಮುದ್ದಾದ ಒಂದು ಹೆಣ್ಮಗು ಇದೆ, ಪುಟ್ಟ ಸಂಸಾರ. ಮುಂದೆ ಇನ್ನೊಂದು ಮಗು ಮಾಡಿಕೊಂಡು ಇಬ್ಬರು ವಿದ್ಯಾಭ್ಯಾಸ ಮಾಡಿಸ್ತಾ ಸಾಲ ಸೋಲ ಮಾಡಿ ಏನಾದರೂ ಮನೆ ತಗೊಂಡ್ರೆ ಆಗಲೂ ಈ ನಗು ಹೀಗೆ ಇರುತ್ತಾ ಅಂತ ನೋಡ್ತೀನಿ. ನೀವು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ಅರ್ಚಕ್ರೆ. ಅಲ್ಲ, ಮಿಡ್ಲ್ ಕ್ಲಾಸ್ ಜನಕ್ಕೆ ನಗುನೇ ಔಷಧಿ, ನಗುನೇ ಆಸ್ತಿ. ಅದನ್ನು ಬಿಟ್ಟು ನಾವಿರಲ್ಲ, ನಮ್ಮನ್ನು ಬಿಟ್ಟು ಅದಿರಲ್ಲ. ಅಂಥದ್ರಲ್ಲಿ ಸಾಲ ಸೋಲ ಮಾಡಿ ಮನೆ ಕಟ್ಟಿ ಬಡ್ಡಿ ಜೊತೆ EMI ಕಟ್ಲಾ? ನೋ 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 ನೋ, ಚಾನ್ಸೇ ಇಲ್ಲ. ಅಪ್ಪ ಭಗವಂತ, ನನಗೂ ದೊಡ್ಡ ದೊಡ್ಡ ಆಸೆಗಳೆಲ್ಲ ಏನೂ ಇಲ್ಲ. ಅಂದರೆ ಮುಂದೆ ಬರ್ಬೋದು, ಆದರೆ ಸದ್ಯಕ್ಕಂತೂ ಇಲ್ಲ. ನಿನ್ನಷ್ಟೇ ಬುದ್ಧಿವಂತ, ನಿನ್ನಷ್ಟೇ ತುಂಟ, ನಿನ್ನಷ್ಟೇ ಬಲಶಾಲಿ ಆಗಿರೋ ಒಂದು ಗಂಡು ಮಗುನ ಕರುಣಿಸಪ್ಪ ತಂದೆ. ಹೀಗೆಲ್ಲ ಕೇಳ್ಕೊಂಡ್ರೆ ಆಗಲ್ಲ. ಅದಕ್ಕೆ ಅಂತ ಹರಕೆ ಬದುಕೋ, ಖಂಡಿತ ಆಗುತ್ತೆ. ಹರಕೆನಾ? ಯಾವ ಥರ ಹರಕೆ ಅರ್ಚಕ್ರೆ? ದೇವ್ರೇ, ನನ್ಗೊಂದು ಗಂಡು ಮಗು ಕೊಡು, ಸ್ವಲ್ಪ ವರ್ಷ ಆದ್ಮೇಲೆ ಅವನನ್ನ ನಿನ್ನ ಸೇವೆಗೆ ಅಂತ ಬಿಡ್ತೀನಿ ಅಂತ ಹರಕೆ ಕಟ್ಕೋ, ಅಷ್ಟೇ. ಹಾಗೆ ಆಗುತ್ತೆ. ಸೇವೆನಾ? ಯಾವ ಥರ ಸೇವೆ? ಡು ಯು ಹ್ಯಾವ್ ಎನಿ ಡೇಟ್, ಎನಿ ರಿಪೋರ್ಟ್? ರೀ, ಸುಮ್ಮನಿರ್ತೀರಾ? ಇಲ್ಲೂ ನಿಮ್ಮ ಸೇಲ್ಸ್ನ ತರಬೇಡಿ. ಸೇವೆ ಅಂದರೆ ಏನ್ರಿ ಇರುತ್ತೆ? ದೇವಸ್ಥಾನಕ್ಕೆ ಬರೋದು, ಎಲ್ಲ ತೊಳೆದು ಸ್ವಚ್ಛ ಮಾಡೋದು, ಭಕ್ತಾದಿಗಳಿಗೆ ಪ್ರಸಾದ ಕೊಡೋದು, ಎಲ್ಲ ಮುಗಿಸಿ ಕಸ ಹೊಡೆದು ಕ್ಲೀನ್ ಮಾಡಿ ಮನೆಗೆ ಹೋಗೋದು. ಇದು ನನಗೆ ಓಕೆ. ಇಷ್ಟೇ ಆದರೆ ನಮಗೂ ಓಕೆ. ಅಪ್ಪ ಭಗವಂತ, ನಾನು ಕೇಳ್ಕೊಂಡು ಹಾಗೆ ಗಂಡು ಮಗು ಕೊಟ್ಬಿಡು. ಇನ್ನು 10 ವರ್ಷ ಆದಮೇಲೆ ಅವನನ್ನು ನಿನ್ನ ಸೇವೆಗೆ ಬಿಡ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಅಂದರೆ ಸ್ಕಂದನ್ನ ಹನುಮಂತನ ಗುಡಿಗೆ ಕಳಿಸಿ ಕ್ಲೀನಿಂಗ್ ಮಾಡಿಸೋ ಮುಖಾಂತರ ಸೇವೆ ಮಾಡಿಸಿದ್ರೆ ಹರಕೆ ತೀರುತ್ತೆ ಅಂತನಾ? ಅದೇ ಹರಕೆನೆ ನಾನು ಹೊತ್ತಿದ್ದು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ನಾಳೆನೇ ಅರ್ಚಕರ ಹತ್ರ ಮಾತಾಡೋಣ, ಅದಕ್ಕೇನೇನು ಫಾರ್ಮಾಲಿಟೀಸ್ ಇದೆ ಅಂತ ಅವ್ರು ಹೇಳ್ತಾರೆ, ಅದ್ರ ಪ್ರಕಾರ ಮಾಡೋಣ ಅಷ್ಟೇ. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿರ್ಬೇಕು, ನೀನು ನೆಮ್ಮದಿಯಾಗಿರ್ಬೇಕು. ನನ್ನ ಮೇಲೆ ಅದೆಷ್ಟು ಪ್ರೀತಿ ರೀ ನಿಮಗೆ? ಇರಲ್ವಾ ಮತ್ತೆ? ಸೇವೆ ಮಾಡ್ಬೇಕಾಗಿರೋ ಸ್ಕಂದ ತಾನೆ, ನಾನಲ್ವಲ್ಲ? ನಾನಾಗಿದ್ರೆ ಬೇರೆ ಬೇರೆ ಕೆಟಪ್ ಹಾಕೋತ ಟಾರ್ಚರ್ ಇಕ್ತಾ ಇದ್ದೆ ನೀನು. ರೀ, ತಮಾಷೆ ತಮಾಷೆ ಮಾಡ್ತೀನಿ, ತಮಾಷೆ ಅಲ್ಲ ರೀ. ಸ್ಕಂದ ದೇವ್ರೇ ಇಲ್ಲ ಅಂತ ಹೇಳ್ತಿದ್ದಾನೆ. ಗಿರಿ ಚಿಕ್ಕ ಹುಡುಗ, ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾನೆ. ಈಗ ದೇವ್ರ ಸೇವೆ ಮಾಡಿಸ್ತೀವಲ್ವಾ, ದೇವ್ರೇ ಅವನಿಗೆ ಬುದ್ಧಿ ಕೊಡ್ತಾನೆ ಅಷ್ಟೇ, ತಲೆ ಕೆಡಿಸ್ಕೊಬೇಡ. ಅಷ್ಟಾದ್ರೆ ಸಾಕು. ಒಟ್ಟಿನಲ್ಲಿ ಸ್ಕಂದ ಚೆನ್ನಾಗಿರ್ಬೇಕು, ಅವ್ನಿಗೆ ಒಳ್ಳೇದಾಗಬೇಕು, ಅವನ ಭವಿಷ್ಯ ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಅವನು ಯಾರ ಮಗ? ನಮ್ಮ ಮಗ. ನನಗೆ ಗೊತ್ತಿತ್ತಮ್ಮ, ನೀವು ಬಂದೇ ಬರ್ತೀರಿ, ಹರಕೆ ತೀರಿಸ್ತೀರಿ ಅಂತ. 10 ವರ್ಷದ ಹಿಂದೆ ದೇವಸ್ಥಾನದ ಪುಸ್ತಕದಲ್ಲಿ ನೀವು ಕಟ್ಕೊಂಡ ಹರಕೆನ ಬರ್ದಿಟ್ಟಿದ್ದೀನಿ, ತೋರಿಸ್ತೀನಿ.
ಬೇಡ ಬಿಡಿ ಅರ್ಚಕ್ರೆ, ಗೊತ್ತಿರೋದು 100 ಸರಿ ನೋಡಿದ್ರು ಅದೇನು ಬದಲಾಗೋದಿಲ್ವಲ್ಲ, ಇರೋದೇ ತಾನೆ. ಒಳ್ಳೆಯದು ಶಿವು. ನಿಮ್ಮ ಹಾಗೆ ಅವತ್ತು 4 ಜನ ಹರಕೆ ಹೊತ್ತಿದ್ರು, ಅವ್ರಿಗೆ ಯಾರೂ ಫಲ ಸಿಕ್ಕಿಲ್ಲ, ನಿಮಗೆ ಮಾತ್ರ ಫಲ ಸಿಕ್ಕಿದೆ. ಮತ್ತೆ ನಾನಷ್ಟು ಭಕ್ತಿಯಿಂದ ಬೇಡ್ಕೊಂಡಿದ್ದೀನಿ. ದೇವರು ಶಕ್ತಿಗೆ ಒಲಿಲಿಲ್ಲ ಅಂದ್ರು ಭಕ್ತಿಗೆ ಒಲಿತಾನೆ ಅಲ್ವಾ ಅರ್ಚಕ್ರೆ? ಹಾಗೆ ಹೇಳಕ್ಕಾಗತ್ತಾ ಅಕ್ಕ? ನಾನು ನನ್ನ ಗಂಡ ಇಷ್ಟು ವರ್ಷದಿಂದ ಭಕ್ತಿಯಿಂದನೇ ಬೇಡ್ಕೋತಾ ಇದ್ದೀವಿ, ಇನ್ನೂ ಮಗು ಭಾಗ್ಯನೇ ಕೊಟ್ಟಿಲ್ಲ ನಮಗೆ. ಹೇ ಗೌರಿ, ನೀನು ಯಾವುದನ್ನ ತಗೊಂಡೋಗಿ ಇನ್ಯಾವುದಕ್ಕೂ ಹೋಲಿಸ್ಬೇಡ. ಗಿರ್ಜಮ್ಮನ ಭಕ್ತಿನ ನಮಗೆ ಯಾರಿಗೂ ಹೋಲಿಸೋಕೆ ಆಗ್ತಿಲ್ಲ. ಅದು ಹಾಗಲ್ಲ ಕಾಶಿಯವರೇ, ಭಕ್ತಿ ಅನ್ನೋದು ಪ್ರಾಕ್ಟೀಸಿಂದ ಬರೋವಂಥದ್ದಲ್ಲ. ಭಕ್ತಿ ಅನ್ನೋದು ಸಮಸ್ಯೆಯಿಂದ ಬರೋವಂಥದ್ದು. ಸಮಸ್ಯೆ ಎಷ್ಟು ದೊಡ್ಡದಾಗಿರುತ್ತೋ ಭಕ್ತಿನೂ ಅಷ್ಟೇ ದೊಡ್ಡದಾಗಿರುತ್ತೆ. ರೀ, ಭಯದಿಂದ ಭಕ್ತಿ ಬರಬಾರ್ದು, ಹಾಗೆ ಭಕ್ತಿಲಿ ಭಯನೂ ಇರಬಾರ್ದು. ಪರಿಶುದ್ಧವಾದ ಮನಸ್ಸಿಂದ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು, ಆಗ ಅವನು ಫಲ ಕೊಟ್ಟೇ ಕೊಡ್ತಾನೆ. ಆಹಾ, ಎಂಥ ಮಾತು ಹೇಳ್ದಮ್ಮ. ನಾಳೆ ಒಂದು ಒಳ್ಳೆ ಮುಹೂರ್ತ ನೋಡಿ ಸ್ಕಂದನ್ನ ಕಳಿಸ್ಕೊಡಿ, ಆಯ್ತಾ? ಆಯ್ತು ಅರ್ಚಕ್ರೆ, ಬೇಗ ಕಳಿಸ್ಕೊಡ್ತೀವಿ. ಸೇವೆ ಮುಗಿದ ತಕ್ಷಣ ಕರ್ಕೊಂಬಂದ್ಬಿಡ್ತೀವಿ. ಎಕ್ಸಾಮ್ ಟೈಮ್ ಅಲ್ವಾ, ಒಂದ್ಸರಿ ಬೋರ್ಡ್ ಎಕ್ಸಾಮ್ ಇದೆ ಅಂತಾರೆ, ಒಂದ್ಸರಿ ಇಲ್ಲ ಅಂತಾರೆ. ಟೀಚರ್ಗೆ ಕನ್ಫ್ಯೂಷನ್. ಏನೇ ಆದರೂ ಓದ್ಕೋಬೇಕಲ್ವಾ? ಅದೇನೇ ಸೇವೆ ಇದ್ರೂ 1 ಅವರಲ್ಲಿ ಮುಗಿಸ್ಬಿಟ್ಟು ಕಳಿಸ್ಕೊಟ್ಬಿಡಿ. ಆಮೇಲೆ ಶಿವವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ಅವ್ರು ಬ್ಯುಸಿ ಇದ್ದರೆ ನಾನೇ ಬಂದು ಕರ್ಕೊಂಡು ಹೋಗ್ತೆ. ಅಲ್ಲ, ನೀವೆಲ್ಲ ಏನು ಮಾತಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೇವೆ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಅದೇ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಹೂವು ಹಣ್ಣೆಲ್ಲ ಜೋಡಿಸಿಡೋದು ಅಷ್ಟೇ ತಾನೆ? ಅಷ್ಟೇ ಗಿರಿ, ಇನ್ನೇನು ಪೂಜೆ ಅಭಿಷೇಕನ ನಮ್ಮ ಕೈಯಲ್ಲಿ ಮಾಡಿಸ್ತಾರಾ? ಅದು ಅವರೇ ಮಾಡ್ತಾರೆ ಅಲ್ವಾ? ನೀವು ಮರ್ತಿದ್ದೀರಿ ಶಿವು, ನಾನು ನೆನಪು ಮಾಡ್ತೀನಿ ಕೇಳಿ. ನಿಮಗೆ ಗಂಡು ಮಗು ಆದರೆ ಜೀವನ ಪರ್ಯಂತ ಆ ಮಗುನ ದೇವಸ್ಥಾನದ ಸೇವೆಗೆ ಬಿಟ್ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ರಿ. ಅಂದ್ರೆ ಸ್ಕಂದ ಇನ್ಮುಂದೆ ನಮ್ಮ ದೇವಸ್ಥಾನದ ಆಸ್ತಿ. ಹರಕೆ ಮಗು ಅಲ್ವಾ, ಅವನಿಗೆ ಮಠದ ಸ್ವಾಮಿ ಆಗೋ ಯೋಗನೂ ಇದೆ. ಅವನ ಶ್ರದ್ಧೆ ಭಕ್ತಿ ಎಲ್ಲ ನೋಡಿ ಅವನಿಗೆ ದೀಕ್ಷೆ ಕೊಟ್ಟು ದೊಡ್ಡ ಸ್ವಾಮೀಜಿ ಹತ್ರ ಬಿಡೋಣ. ಅವ್ರಿಗೆ ಇಷ್ಟ ಆದರೆ ಅವ್ರ ಪೀಠಕ್ಕೆ ಸ್ಕಂದನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರೂ ಮಾಡಬಹುದು. ಏನು, ನನ್ನ ಮಗ ಸ್ವಾಮೀಜಿನ? ಅವನು ನಿಮ್ಮ ಮಠದ ಆಸ್ತಿನ? ಇಲ್ಲ ಅರ್ಚಕ್ರೆ, ನನ್ನ ಮಗ ನಮ್ಮನೆ ಆಸ್ತಿ. ಅವನ್ನ ನಾನು ಹೆತ್ತು ನಿಮಗೆ ಬಿಟ್ಕೊಡ್ಬೇಕಾ? ಆಗಲ್ಲ, ಆಗಲ್ಲ. ಆಗಲ್ಲ ಅಂತ ಹೇಳೋ ಹಾಗೇ ಇಲ್ಲ. ನೀವೇನಾದರೂ ಈ ಹರಕೆ ತೀರಿಸ್ತಿದ್ರೆ ತುಂಬ ಕಷ್ಟ ಇದೆ. ಕಳ್ಕೊತೀರಾ, ಎಲ್ಲ ಕಳ್ಕೊಂಡ್ಬಿಡ್ತೀರಾ. ಅವನು ಮಾಮೂಲಿ ಜಾತಕದಲ್ಲಿ ಹುಟ್ಟಿಲ್ಲ, ಅವನದೇ ವಿಶೇಷವಾದ ಜಾತಕ. ಆಸ್ತಿಕರಾಗಿರೋ ನಿಮಗೆ ತದ್ವಿರುದ್ಧವಾಗಿ ನಾಸ್ತಿಕನಾಗಿ ಬೆಳೀತಾನೆ, ನಾಸ್ತಿಕನಾಗೇ ಇರ್ತಾನೆ. ಅರ್ಚಕ್ರೆ, ತಮಾಷೆ ಮಾಡಬೇಡಿ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನಿಜ ಹೇಳಿ. ದೇವ್ರ ಸೇವೆ ಮಾಡೋ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಹೇಳಿದ್ದೆಲ್ಲ ಸತ್ಯ. ಹಾಗಂದೇಳಿ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂಕಂಪ್ ನಮಗೂ ಆತಿಲ್ಲ. ನಾವು ನಮ್ಮ ಮಗನ ಕಳ್ಸೋದಿಲ್ಲ ಅಷ್ಟೇ. ಮಗು ಆಗ್ಬೇಕು ಅಂತ ಹರಕೆ ಹೊರೋದಂತೆ, ಮಗು ಆದ್ಮೇಲೆ ಇವ್ರಿಗೆ ಕೊಡೋದಂತೆ, ಇದ್ಯಾವ ನ್ಯಾಯ? ನೋಡಿ, ಹೇಳೋದು ಹೇಳಿದ್ದೀನಿ. ಇನ್ನು 3 ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಸ್ಕಂದನ್ನ ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕು. ತಪ್ಪಿದ್ರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ ಅಷ್ಟೇ. ಅರ್ಚಕ್ರೆ,
ಸ್ಕಂದ ಏನ್ ಮಾಡ್ತಿದ್ಯೋ? ನೀನು ಈ ಫೋಟೋನ ಇಲ್ಲಿ ಯಾಕೆ ಇಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯ ನನ್ನ ಮಗಂಗೆ ದೇವ್ರ ಮೇಲಿನ ಭಕ್ತಿ ಹೋಗಿಲ್ವಲ್ಲ, ಅಷ್ಟು ಸಾಕು. ಅಮ್ಮ, ಆ, ಆ, ಅದು ಯಾಕೆ ಗೊತ್ತಾ? ಮಕ್ಕಳಿಗೆ ಭಯ ಆಗಬಾರ್ದು, ಪೀಡೆ ಪಿಶಾಚಿಗಳು ಕಾಟ ಕೊಡಬಾರ್ದು, ಒಳ್ಳೆ ನಿದ್ದೆ ಬರಬೇಕು, ಚೆನ್ನಾಗಿರೋ ಕನ್ಸು ಬೀಳ್ಬೇಕು ಅಂತ ಆ ಫೋಟೋ ಇಲ್ಲಿ ಹಾಕಿರೋದು. ಆ ಆಂಜನೇಯ ಸ್ವಾಮಿ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಏನ್ ಮಾತಾಡ್ತಿದ್ಯಾ ಅಮ್ಮ? ದೇವ್ರೇ ಇಲ್ಲ ಅಂದ್ಮೇಲೆ ಭೂತ ಪೀಡೆ ಪಿಸಾಚಿ ಯಾಕೆ ಬರುತ್ತೆ? ಪಾಸಿಟಿವೇ ಇಲ್ಲ ಅಂದ್ಮೇಲೆ ನೆಗೆಟಿವ್ ಇಲ್ಲ ಅಂತ ತಾನೇ ಅರ್ಥ. ಏ, ಯಾಕೋ ಹೇಗೆ ಮಾತಾಡ್ತಿದ್ಯಾ? ಯಾಕಂದ್ರೆ ಈ ಜಗತ್ತಲ್ಲಿ ಎಲ್ಲ ಸುಳ್ಳು. ನಾವು ಸುಮ್ಮನೆ ಇದನ್ನೆಲ್ಲ ನಂಬ್ಕೊಂಡು ಬಕ್ರ ಆಗ್ತಿದೀವಿ. ಸ್ಕಂದ, ಈ ವಯಸ್ಸಿಗೆ ಇಷ್ಟು ದೊಡ್ಡ ದೊಡ್ಡ ಮಾತು ಆಡಬಾರ್ದು ಕಣೋ. ಬಿಡ್ತು ಅನ್ನೋ. ಈಗ ನಾನು ಬಿಡ್ತು ಅಂದ್ರೆ ಅದು ಬಿಟ್ಟು ಹೊಟ್ಟೋಗುತ್ತಾ? ಎಲ್ಲ ನಿಮ್ಮ ತಲೆಯಲ್ಲಿ ತುಂಬ್ಕೊಂಡಿರೋ ಥಾಟ್ಸ್ ಅಷ್ಟೇ. ದೇವ್ರು ಇದಾನೆ ಅಂತ ನಂಬಿದ್ರೆ ಇದಾನೆ, ಇಲ್ಲ ಅಂದ್ರೆ ಇಲ್ಲ. ಈ ಜಗತ್ತಲ್ಲಿರೋದು ಎರಡೇ ಕ್ಯಾಟಗರಿ. ಒಂದು ದೇವ್ರ ಹೆಸರಲ್ಲಿ ದುಡ್ಡು ಮಾಡೋರು, ಇನ್ನೊಂದು ದೇವ್ರ ಹೆಸರಲ್ಲಿ ದುಡ್ಡು ಕಳ್ಕೊಳ್ಳೋರು ಅಷ್ಟೇ. ಸ್ಕಂದ, ಯಾಕೋ ವಯಸ್ಸಿಗೆ ಮೀರಿದ ಮಾತೆಲ್ಲ ಆಡ್ತಾ ಇದೆಯಾ? ಅಮ್ಮ, ಸ್ಟಾಪ್ ಇಟ್. ಯಾವ ಮಾತು ವಯಸ್ಸಿಗೆ ಮೀರಿದ್ದು ಅಥವಾ ವಯಸ್ಸಿಗಿಂತ ಚಿಕ್ಕದು ಅಂತ ಇರಲ್ಲ. ಇದು ನಿಮ್ಮ ತಲೆಯಲ್ಲಿ ತುಂಬ್ಕೊಂಡಿರೋದಷ್ಟೇನೆ. ರಿಯಾಲಿಟಿ ಶೋನಲ್ಲಿ ಯಾವುದೋ ಒಂದು ಮಗು ಬಂದು ಎಕ್ಸ್ಟ್ರಾ ಮಾತಾಡಿದ್ರೆ ಆಹಾ ಆ ಮಗು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತೀರ. ಅದೇ ನಿಮ್ಮನೆ ಮಗು ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ವಯಸ್ಸಿಗೆ ಮೀರಿದ ಮಾತಾಡ್ತಾನೆ ಅಂತ ಬೈತೀರಾ. ಈ ಪೇರೆಂಟ್ಸ್ ಮೈಂಡ್ ಸೆಟ್ ನನಗೆ ಅರ್ಥ ಆಗಲ್ಲ. ಕಮ್ ಔಟ್ ಆಫ್ ಇಟ್ ಮಾಮ್. ಹೇ, ಹೆತ್ತ ಮಂಗೆ ಇಂಗ್ಲೀಷಲ್ಲಿ ಬೈಯೋಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ನೋಡ್ದ್ಯಾ ಅಮ್ಮ, ನನ್ನ ಮಗ ಬೆಳೀಲಿ, ಇಂಗ್ಲೀಷ್ ಕಲೀಲಿ ಅಂತ ವ್ರತ ಮಾಡ್ದೋಳು ನೀನು. ಆದರೆ ಇವತ್ತು ನಾನು ಅದನ್ನೇ ಮಾಡ್ತಿದ್ರೆ ಟೆನ್ಷನ್ ಮಾಡ್ಕೋತಿದ್ಯಾ. ಈ ಟೆನ್ಷನ್ ಅನ್ನೋದು ಕಾಗೆ ಇದ್ದಂಗೆ ಎಲ್ಲ ಕಡೆ ಕಾಣಿಸ್ತಿರತ್ತೆ. ಆದರೆ ಪೀಸ್, ನೆಮ್ಮದಿ, ಶಾಂತಿ, ಶಾಂತಿ ಅನ್ನೋದು ನವಿಲಿದ್ದಂಗೆ ಊರಿಂದ ಹೊರಗೆ ಹೋಗ್ಬೇಕು, ಆಗ್ಲೇ ಕಾಣೋದು. ಏನಂತೀಯ? ಅವನು ಯಾರೋ ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಂತಾನೆ, ತಾಯಿ ಕೈ ಮುಗಿಸಿ ಅಂತೆಲ್ಲ ಹೇಳ್ತಾನೆ. ನೀನು ನೋಡಿದ್ರೆ ನನಗೆ ಮರ್ಯಾದನೆ ಕೊಡದೆ ಮಾತಾಡ್ತಿದ್ಯಲ್ಲೋ. ನೋಡಮ್ಮ, ನಾವು ಸೋಪ್ನ ಕೈಗಂಟಿರೋ ಕೊಳೆನ ಹೋಗ್ಸಕ್ಕೆ ಯೂಸ್ ಮಾಡ್ತೀವಿ. ಅದೇ ಸೋಪ್ ಗಂಟಿರೋ ಕೊಳೆನ ಹೋಗ್ಸಕ್ಕೆ ಇನ್ನೊಂದು ಸೋಪ್ ಯೂಸ್ ಮಾಡಲ್ಲ. ಹಂಗೇನೆ ಲೈಫು. ನಾವು ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕೇ ಹೊರತು ಅದರಿಂದ ನಮಗೇನು ಒಳ್ಳೇದಾಗಬೇಕು ಅಂತ ಯೋಚಿಸ್ಬಾರ್ದು. ಆದರೆ ನನಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋನು ದೇವ್ರಾಗ್ತಾನೆ. ಎಸ್, ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ಜಗತ್ತು ವಿಶಾಲವಾಗಿದೆ. ಇಲ್ಲಿ ನಾವೇ ದೇವರು, ನಾವೇ ಪೂಜಾರು. ನಮ್ಮನ್ನ ನಾವೇ ಪೂಜಿಸ್ಕೋಬೇಕು. ಬಿಲೀವ್ ದ ಬಿಲೀವ್. ಇಫ್ ಯು ಡೋಂಟ್ ಬಿಲೀವ್ ದ ಬಿಲೀವ್, ಬಿಲೀವ್ ವಿಲ್ ಬಿಲೀವ್ ಯು. ಎಸ್, ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ದೇವ್ರೆ, ಸ್ಕಂದ ನಾಸ್ತಿಕ ಆಗ್ಬಿಟ್ನಾ? ಸ್ಕಂದ, ನಿಂತ್ಕೊಳ್ಳೋ. ಏ ಸ್ಕಂದ, ನಿಂತ್ಕೊಳ್ಳೋ. ಎಲ್ಲೋ ಹೋಗ್ತಾ ಇದ್ದೆ. ಯಾಕೆ ನನ್ನ ಎಲ್ಲರೂ ಇಷ್ಟು ಇಮೋಷ್ನಲ್ ಆಗಿ ನೋಡ್ತಿದ್ದೀರಾ? ನೀವು ಇಮೋಷನ್ಸ್ನ ಹೋಲ್ಡ್ ಮಾಡಿ. ಈ ಇಮೋಷನ್ಸ್ ಅನ್ನೋದು ಫ್ಲಡ್ ಇದ್ದಂಗೆ, ಅದನ್ನ ಹರಿಯಕ್ಕೆ ಬಿಡಬಾರ್ದು. ಇಲ್ಲಾಂದ್ರೆ ಹತ್ರದಲ್ಲಿರೋದೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಅದು ಬರೋಕ್ಕಿಂತ ಮುಂಚೆನೆ ಅಲರ್ಟ್ ಆಗಿ ಅವಾಯ್ಡ್ ಮಾಡಬೇಕು. ಅಕ್ಕ, ಏನೇ ಇವನು ದೊಡ್ಡವ್ರ ಥರ ಎಲ್ಲ ಮಾತಾಡ್ತಾ ಇದ್ದಾನೆ. ಚಿಕ್ಕಮ್ಮ, ನೀವು ತಪ್ಪು ಹೇಳ್ತಿದ್ದೀರಾ. ದೊಡ್ಡವ್ರು ಯಾರು ಅವಶ್ಯಕತೆ ಇಲ್ಲದೆ ಮಾತಾಡಲ್ಲ, ಮಾತಾಡ್ದವ್ರು ಯಾರು ದೊಡ್ಡವ್ರು ಆಗ್ಬಿಡಲ್ಲ. ಸ್ಕಂದ ಪುಟ, ಎಂತಕ್ ಮರ ಈ ನಮ್ನಿ ಮಾತಾಡ್ತಿದ್ದೆ? ಯಾಕೆ ಅಂತ ನನಗೆ ಗೊತ್ತಾಯ್ತಪ್ಪ. ಆಗ ಗಿರಿಜಾ ಹಿಂದೂ ಮುಂದೆ ಯೋಚನೆ ಮಾಡದೆ ಹರಕೆ ಕಟ್ಕೊಂಬಿಟ್ಲು, ಫಲನೂ ಸಿಕ್ತು. ಆ ಫಲ ಅನುಭವಿಸ್ತಿರ್ಬೇಕಾದ್ರೆ ಆ ಭಗವಂತ ಆ ಫಲನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಂಥ ಅನ್ಯಾಯ ಆಗ್ಬಿಡ್ತು ನೋಡು, ಹೇಗಾಡ್ತಾನೆ. ಅಯ್ಯೋ, ಅವ್ನು ಹೇಗಾದ್ರೂ ಆಡ್ಲಪ್ಪ, ಹಾಗಂತ ಅವನ್ನ ಬಿಟ್ಕೊಡಕ್ಕಾಗತ್ತಾ? ನನಗಂತೂ ಒಪ್ಪಿಗೆ ಇಲ್ಲ. ಹೌದು ಶಿವ ಅವರೇ, ನಮಗೂ ಒಪ್ಪಿಗೆ ಇಲ್ಲ. ಏನೋ ಸಣ್ಣ ಪುಟ್ಟದ್ ಕೇಳಿದ್ರೆ ಮಾಡೋಣ, ಇಲ್ಲ ತಪ್ಪು ಕಾಣಿಕೆ ಕೇಳಿದ್ರೆ ಹಾಕೋಣ. ಅದು ಬಿಟ್ಬಿಟ್ಟು ಮನೆ ಮಗನೇ ಬಿಟ್ಕೊಡಿ ಅಂದ್ರೆ ಅದೇಗಾಗುತ್ತೆ? ಯಾರ ಮನೆ ಮಗ, ಯಾರಪ್ಪ, ಯಾರ
ದೇವ್ರೆ ನಾನು ಏನಪ್ಪ ಮಾಡಲಿ? ಇವ್ನು ಏನೇನೋ ಮಾತಾಡ್ತಾ ಇದ್ದಾನಲ್ಲ. ಅಮ್ಮ ಸ್ವಲ್ಪ ಸುಮ್ಮನಿರು, ಯಾಕೆ ಹಿಂಗ್ ಆಡ್ತಿದ್ಯಾ? ಗ್ರೋ ಅಪ್. ನೋಡಿ, ನಾವು ಆಕ್ಚುಲಿ ಪ್ರಾಣಿಗಳನ್ನ ನೋಡಿ ಕಲಿಬೇಕು, ನೇಚರ್ನ ಫಾಲೋ ಮಾಡಬೇಕು. ಯಾವ ಪ್ರಾಣಿ ತಾನೇ ವಯಸ್ಸಾಗೋವರೆಗೂ ತನ್ನ ಮಕ್ಕಳನ್ನ ಸಾಕುತ್ತೇಳಿ? ಯಾವುದೂ ಇಲ್ಲ. ಅವಾಗ ಬುದ್ಧಿ ಬಂದಾಗ ಕಳಿಸ್ತಾ ಇರ್ತವೆ. ಆದ್ರೆ ಮನುಷ್ಯರು, ನಾಳೆ ನನ್ನ ಮಗ ನನ್ನ ಬಾಯಿಗೆ ನೀರು ಬಿಡ್ತಾನೆ, ನನ್ನ ವಂಶ ಉದ್ಧಾರ ಮಾಡ್ತಾನೆ, ನನ್ನ ಕೊನೆಗಾಲದಲ್ಲಿ ನೋಡ್ಕೋತಾನೆ ಅಂತ ಸೆಲ್ಫಿಶ್ನೆಸ್ ಇಂದ ಜೊತೆಗೆ ಇರಿಸ್ಕೋತಾರೆ. ಅದನ್ನ ಮಾಡದೇ ಇದ್ದಾಗ ಮತ್ತೆ ನೋವು ಪಡ್ತಾರೆ. ಜಸ್ಟ್ ನೇಚರ್ನ ಫಾಲೋ ಮಾಡಿ ನನ್ನ ಬುದ್ಧಿ ಬಂದಾಗಲೇ ಹೊರಗೆ ಕಳ್ಸಿದಿದ್ರೆ ಈಗ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವೇ? ಹೇ ಗಿರಿ, ಯಾಕೆ ಇವನು ಹೀಗೆ ಆಡ್ತಿದ್ದಾನೆ? ಯಾಕೋ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ? ನಿಮ್ಗೆ ಸತ್ಯನ ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಶಕ್ತಿ ಇದ್ರೂ ಧೈರ್ಯ ಇಲ್ಲ. ಬಟ್ ನನಗ ಧೈರ್ಯ ಇದೆ, ಯಾಕಂದ್ರೆ ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ಗಿರ್ಜವ್ರೆ, ಗಿರ್ಜಾ, ಸಂಧ್ಯಾ ಅವರೇ, ಏನೋ ಫ್ಯಾಮಿಲಿ ಮ್ಯಾಟ್ರು ಮಾತಾಡ್ತಿದ್ರಿ ಅನಿಸುತ್ತೆ. ಪರವಾಗಿಲ್ಲ ಬಿಡಿ, ನಾನು ಬಂದ ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ರೀ, ನನ್ನ ಓರ್ಗಿತಿ ಮನೇಲಿ ಗೃಹ ಪ್ರವೇಶ ಇದೆಯಂತೆ, ಅದಕ್ಕೆ ಊಟಕ್ಕೆ ಕರೆದಿದ್ದಾರೆ. ನೀವು ಜೊತೆಲಿ ಬಂದರೆ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಬಂದ್ಬಿಡೋಣ. ಸಂಧ್ಯಾ ಅವರೇ, ನೀವು ಹೋಗಿ ಬನ್ನಿ. ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್. ಹೇ, ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ರೀ? ಆಂಟಿ, ಏನು ಪ್ರಾಬ್ಲಮ್ ಇಲ್ಲ. ಇವರೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನೀವು ಆರಾಮಾಗಿ ಈಗ ಗೃಹ ಪ್ರವೇಶಕ್ಕೆ ಹೋಗಿ ಬನ್ನಿ, ಯಾಕಂದ್ರೆ ಇವ್ರು ಬರಲ್ಲ. ನೀವು ಇವ್ರನ್ನೆಲ್ಲ ನಂಬಲೇಬೇಡಿ. ಇವ್ರನ್ನಷ್ಟೇ ಅಲ್ಲ, ಜಗತ್ತಲ್ಲಿ ಯಾರನ್ನೂ ನಂಬಾರ್ದು. ದೇವ್ರು ಕಣ್ ಕೊಟ್ಟ, ಕಿವಿ ಕೊಟ್ಟ, ಮೂಗು ಕೊಟ್ಟ ಅಂತಿರಲ್ಲ. ನಾನೇನಾದ್ರೂ ದೇವ್ರಾಗಿದ್ದಿದ್ರೆ ಕಿವಿನ ಬೆನ್ನಕ್ಕೆ ಕೊಡ್ತಿದ್ದೆ, ಕಣ್ಣನ್ನ ಕಾಲು ಕೊಡ್ತಿದ್ದೆ. ಯಾಕೋ ಏನೇನೋ ಮಾತಾಡ್ತಿದ್ಯಲ್ಲೋ ಕಂದ. ಯಾಕೆ ಅಂತ ಕೇಳಿದಿದ್ರೆ ಹೇಳ್ತಿದ್ದೆ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಕಿವಿನ ಏನಕ್ಕೆ ಬೆನ್ನಕ್ಕೆ ಕೊಡ್ತಿದ್ದೆ ಅಂದ್ರೆ, ಈ ಮನುಷ್ಯರು ಬೆನ್ನಿಂದ ಮಾತಾಡೋದೇ ಜಾಸ್ತಿ. ಮತ್ತೆ ಕಾಲು, ಒಬ್ಬ ಮನುಷ್ಯ ಬೆಳಿತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಕಾಲೆಳೆಯೋರು ಜಾಸ್ತಿ ಆಗ್ಬಿಡ್ತಾರೆ. ಅದೇ ಕಾಲಲ್ಲಿ ಏನಾದ್ರೂ ಕಣ್ಣಿದ್ರೆ ಯಾರು ಯಾವಾಗ ಹೇಗ್ ಕಾಲೆಳಿತಾರೆ ಅನ್ನೋದು ಡೀಟೇಲ್ ಆಗಿ ಗೊತ್ತಾಗೋಗುತ್ತೆ. ಮಾತೆಲ್ಲ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ವಯಸ್ಸಿಗೆ ಮೀರಿದ ಮಾತು ಅಷ್ಟೇ. ಮೈ ಡಿಯರ್ ಡ್ಯಾಡಿ, ಮಾತಲ್ಲಿರೋದು ಎರಡೇ ಟೈಪ್. ಒಂದು ಇಷ್ಟ ಆಗೋದು, ಇನ್ನೊಂದು ಇಷ್ಟ ಆಗದೆ ಇರೋದು. ಅದರಲ್ಲಿ ವಯಸ್ಸಿಗೆ ಮೀರಿದ್ದು ಮೀರದೇ ಇರೋದು ಅಂತ ಯಾವುದೂ ಇಲ್ಲ. ಹಾಗೊಂದು ವೇಳೆ ಇದ್ರೂ ಅದೆಲ್ಲ ಮನುಷ್ಯರು ಮಾಡಿರೋದು. And I don't like it because I am God and God is great. ಇದೇನ್ರಿ ಗಿರ್ಜವ್ರೆ, ಅಪ್ಪ ಅಮ್ಮನ ಮುಂದೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ? ಬಾಯಿ ಮೇಲೆ ಒಂದು ಬರೆ ಹಾಕ್ಬಿಡಿ, ಸರಿ ಹೋಗುತ್ತೆ. ಮೈ ಡಿಯರ್ ಸೋಷಿಯಲ್ ಸಂಧ್ಯಾ ಆಂಟಿ, ನೀವು ಹೋಗಿ ಹೋಗಿ ಈ ಮಾತನ್ನ ಇವ್ರಿಗೆ ಹೇಳ್ತಾ ಇದ್ದೀರಲ್ಲ. ನೋಡಿ, ನಮ್ಮ ಸುತ್ತ ಇರೋರು ಯಾರು ನಮ್ಮವ್ರಲ್ಲ. ನೀವು ತಲೆ ಕೆರ್ಕೋತಾ ಇರೋದು ನೋಡಿ ನಿಮಗೆ ಅರ್ಥ ಆಗಿಲ್ಲ ಅನ್ನೋ ವಿಚಾರ ನನಗೆ ಅರ್ಥ ಆಯ್ತು. ಈಗ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಸುತ್ತ ಜನ ಇರ್ತಾರೆ, ಆದರೆ ಅವ್ರವ್ರ ಬಸ್ ಬಂದಾಗ ಹತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮನ್ನ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳೋರು ಯಾರೂ ಇರಲ್ಲ. ಹಾಗೆ ಇವರು ನಮಗ್ ನಾವೇ ಮುಖ್ಯ ಆಗ್ಬೇಕು. ನೀವೀಗ ಸುಮ್ಮನೆ ಹೋಗಿ ಬನ್ನಿ. ನೀವೇ ಬೇರೆಯವ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಅದರಲ್ಲೂ ಒಬ್ಬರೇ ಹೋಗಕ್ಕಾಗಲ್ಲ ಅಂತ ಇನ್ನೊಬ್ರನ್ನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನ ಗೃಹ ಪ್ರವೇಶ ಮಾಡೋರೇನು ಸುಮ್ಮನೆ ಮಾಡ್ತಾರಾ? ಅಲ್ಲಿ ಪೂಜೆಗಿಂತ ಜಾಸ್ತಿ ನಮ್ದೆಂತ ಮನೆ ಅನ್ನೋ ಶೋ ಆಫೇ ಇರುತ್ತೆ. ಇದೆಲ್ಲ ಒಂದು ಫಂಕ್ಷನ್ನು. ಗಿರ್ಜವ್ರೆ, ಇವನು ಬರೆಗೆ ಬಗ್ಗ ಹುಡುಗ ಅಲ್ಲ, ಬೇರೆ ಏನಾದರೂ ಕಾರ್ಯಕ್ರಮ ಇಟ್ಕೊಳ್ಳಿ. ನಾನು ಬರ್ತೀನಿ. ಹೋಗಿ ಹೋಗಿ, ಇವ್ರಿಗೂ ಸತ್ಯನ ಅರ್ಗಿಸ್ಕೊಳ್ಳೋ ಧೈರ್ಯ ಇಲ್ಲ. ದೇವ್ರೆ, ಈ ವಯಸ್ಸಿಗೆ ವೇದ ಅಂತ ಮಾತಾಡ್ತಿದ್ದಾನಲ್ಲಪ್ಪ. ಏಯ್, ಯಾಕೋ ಹೀಗೆ ಮಾಡ್ತಿದ್ಯಾ? ಹೇ ಸ್ಕಂದ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಯಾಕಂದ್ರೆ ನಿಮ್ಗೆ ಯಾರಿಗೂ ಮಾತಾಡೋ ಧೈರ್ಯ ಇಲ್ಲ. ಆದ್ರೆ ನಾನು ಯಾರಿಗೂ ಹೆದರಲ್ಲ, ಬಿಕಾಸ್
ಐ ಆಮ್ ಗಾಡ್ ಆ್ಯಂಡ್ ಗಾಡ್ ಇಸ್ ಗ್ರೇಟ್. ಬರೀ ಭ್ರಮೇಲಿ ಬದುಕೋ ಜನ ನೀವು. ಊಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತೀರಾ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತನೂ ಅಂತೀರಾ. ಊಟಕ್ಕೆ ಬರೀ ಉಪ್ಪು ಕೊಟ್ಟರೆ ತಿಂತೀರಾ? ಇಲ್ಲ, ಹಾಗೆ ಲೈಫು. ಯಾವ್ದು ಎಷ್ಟೆಷ್ಟು ಇರಬೇಕೋ ಅಷ್ಟೇ ಇರಬೇಕು. ಜಗತ್ತು ವಿಶಾಲವಾಗಿದೆ. ನಾನು ನಿಮ್ಮ ಜೊತೆ ಬದುಕೋ ಬದಲು ದೇಶಾಂತರ ಹೋಗ್ತೀನಿ.